ಸಿರಿಂಜ್ ಹಿಡಿದ ಕೈ ಪೆನ್ನು ಹಿಡಿದಾಗ. ಇದು ಮೇಡಮ್ ಹೇಳ್ದಂಗೆ ನಮ್ಮ ಎಲ್ಲ ಡಾಕ್ಟರ್ಸ್ ಏನೇನೆಲ್ಲ ನೋಡಿರ್ತೀವಿ, ನಮ್ಮ ಹತ್ರ ಆಕ್ಚುಲಿ ಈ ಕಥೆಗಳಿಲ್ಲ ಅಂತಲ್ಲ, ನಾವು ಬರೆಯಕ್ ಆಗಲ್ಲ ಅಂತಲ್ಲ, ಕಥೆಗಳು ನಮ್ಮನ್ನ ಹುಡ್ಕೊಂಡ್ ಬರ್ತವೆ. ಯಾವ್ದೋ ಒಂದ್ ಪೇಷಂಟ್ ಏನಾಯ್ತು ಅಂತ ಕೇಳುವಾಗ ಅವ್ರ ಕಣ್ಣಂಚಲ್ಲಿ ನೀರ್ ಬರದ, ಯಾಕಮ್ಮ ಚೆನ್ನಾಗಿಲ್ವಾ, ಮನೇಲಿ ಏನಾಯ್ತು ಅಂತಂದಾಗ ಇನ್ನೊಂದಷ್ಟು ದಳ ಅವ್ರೊಂಥರ ಬರ್ಸ್ಟ್ ಆಗೋಂಥದನ್ನ, ಈ ಎಲ್ಲವನ್ನ ನೋಡಿ ಪ್ರತಿನಿತ್ಯ ಅನುಭವಿಸಿದಂತ ನಾವು ಯಾಕೆ ಇದನ್ನೆಲ್ಲ ಒಂದು ಬರಹ ರೂಪಕ್ಕೆ ಇರಿಸಬಾರ್ದು ಅಂತ ಹೇಳಿದಾಗ, ನಮ್ಮ ಎಲ್ಲಾ ವೈದ್ಯರು ಸೇರಿ ಮಾಡಿದಂತ ಒಂದು ಸಿರಿಂಜ್ ಹಿಡಿದ ಕೈ ಪೆನ್ನು ಹಿಡಿದಾಗ ಅಂತ. ಇದರಲ್ಲಿ ಡಾಕ್ಟರ್ಗಳ ಅನುಭವ ಇದೆ, ಡಾಕ್ಟರ್ಗಳಿಗಿಂತ ಸಂತೋಷ ಇದೆ, ಅವ್ರಿಗೆ ಸಿಕ್ಕಂತಹ ಒಂದು ದುಃಖ ಇದೆ, ಮತ್ತೆ ಅವ್ರಿಗೆ ಸಿಕ್ಕಂತಹ ಸವಾಲುಗಳ ಕಥೆ ಇದೆ. ಈ ಕಥಾಗಾರ ಬಂದು 83 ಡಾಕ್ಟರ್ ಸೇರಿ ಬರೆದಿರುವಂತಹ ಸಿರಿಂಜ್ ಹಿಡಿದ ಕೈ ಪೆನ್ನು ಹಿಡಿದಾಗ, ಇದರ ಅನಾವರಣ 24ನೇ ತಾರೀಕು ಜನವರಿಯಲ್ಲಿ ಡಾಕ್ಟರ್ ವೈದ್ಯ ವೇದಿಕೆಯಲ್ಲಿ ಆಯ್ತು. ಈಗ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತಿಳಿಯಪಡಿಸೋಕ್ಕೋಸ್ಕರ ಇಲ್ಲಿ ಮತ್ತೆ ಪುನಃ ಅದನ್ನ ಬಿಡುಗಡೆ ಮಾಡ್ಲಿಕ್ಕೆ ಗಣ್ಯರನ್ನ ಕೇಳ್ಕೊಳ್ತಾ ಇದ್ದೀನಿ. ಸರ್, ನಿಮ್ ಮುಂದೆ ಪುಸ್ತಕ ಇದೆ ಮೇಡಮ್. ಈ ಪುಸ್ತಕದ ಕುರಿತು ಒಂದೆರಡು ಮಾತನ್ನು ಹೇಳೋದಕ್ಕೋಸ್ಕರ ಕೃಷ್ಣನ್ ದೇವ್ ಶಶಾನ್ ಅವ್ರನ್ನ ನಾನು ವೇದಿಕೆ ಕರೀತಾ ಇದ್ದೀನಿ. ಬನ್ನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಶಾಂತ್ ವೇದ್ ಅಂತ. ನಾನು ಮೂಲತಃ ರಂಗಭೂಮಿ ಕಲಾವಿದ ಹಾಗೂ ಕಿರುತೆರೆ ಕಲಾವಿದ. ಈಗ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಇನ್ನೂ ಮಾಡಿಲ್ಲ, ಮಾಡ್ತಾ ಇದ್ದೀನಿ. ಓಕೆ, ಇದೇ ಕಾಲೇಜಲ್ಲೇ ನಾನು ಓದಿದ್ದು, PU ಮಾಡಿದ್ದು, ಹೈಸ್ಕೂಲ್ ಮಾಡಿದ್ದು ಇದೇ ಕಾಲೇಜಲ್ಲೇ, ಮಡಿಯಪ್ಪ ಕಾಲೇಜಲ್ಲಿ. ಮತ್ತೆ ಇಂದಿರಾ ಮ್ಯಾಮ್ ಇಂದ ನನಗೆ ಈ ವೇದಿಕೆಗೆ ಬರಮಾಡ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹಾಗೂ ವೇದಿಕೆ ಮೇಲೆ ಇರುವಂತಹ ಹಲವಾರು ಡಾಕ್ಟರ್ಸ್, ಸಾಧನೆ ಮಾಡಿರುವಂತಹ ಡಾಕ್ಟರ್ಸ್ ಎಲ್ಲರಿಗೂ ನನ್ನ ವಂದನೆಗಳು. ಮತ್ತೆ ಇಲ್ಲಿ ಕುಳಿತಿರುವಂತಹ ಎಲ್ಲರಿಗೂ ನನ್ನ ಧನ್ಯವಾದಗಳು. ಇಂದಿರಾ ಮ್ಯಾಮ್ ನನ್ಗೊಂದು ಬುಕ್ ಕೊಡು. ಆ ಬುಕ್ ಹೆಸರು ಸಿರಿಂಜ್ ಹಿಡಿಯುವ ಕೈ ಪೆನ್ನು ಹಿಡಿದಾಗ. ನಾನು ಆ ಬುಕ್ ಓದಿದ್ಮೇಲೆ ನನಗೆ ಗೊತ್ತಾಗಿದ್ದು, ಡಾಕ್ಟರ್ಸ್ ಅಂದ್ರೆ ಎಲ್ಲರೂ ಜನರಲ್ ಆಗಿ ಏನ್ ಅನ್ಕೊಂಡಿರ್ತೀವಿ ಅಂದ್ರೆ, ಡಾಕ್ಟರ್ಸ್ ಏನ್ ಬಿಡಪ್ಪ ಆರಾಮಾಗಿರ್ತಾರೆ, ಅವ್ರಿಗೇನು ಒಳ್ಳೆ ದುಡ್ಡು, ಹಾಸ್ಪಿಟಲ್ ಹೋಗಿದ ತಕ್ಷಣ ಒಳ್ಳೆ ದುಡ್ಡು ಹಿಡಿತಾರೆ ಹಂಗೆ ಹಿಂಗೆ ಅಂತ ಎಲ್ಲ ಅನ್ಕೊಂಡಿರ್ತೀವಿ. ಬಟ್ ಖಂಡಿತವಾಗ್ಲೂ ಅದೆಲ್ಲ ಸುಳ್ಳು. ಒಬ್ಬ ದಿನಕೂಲಿಗಾರ ಏನ್ ಕೆಲಸ ಮಾಡ್ತಾನೆ ಅದಕ್ಕಿಂತ 1 ಪಟ್ಟು 2 ಪಟ್ಟು 3 ಪಟ್ಟು ಹೆಚ್ಚಾಗಿ ಅವರು ಕೆಲಸ ಮಾಡ್ತಿರ್ತಾರೆ. ಅವರ ಕ್ಷೇತ್ರದಲ್ಲಿ ಅವರು ತುಂಬಾನೇ ಕಷ್ಟ ಪಡ್ತಿರ್ತಾರೆ. ನಮ್ಗೆ ಗೊತ್ತಾಗಲ್ಲ, ಆರಾಮಾಗಿರ್ತೀವಿ ಅಂತ ನಾವು ಅನ್ಕೊಂಡಿರ್ತೀವಿ. ಅವರು ತಿಂಡಿ ಮಾಡೋ ಸಮಯ ಆಗಿರ್ಬೋದು, ಊಟದ ಸಮಯ ಆಗಿರ್ಬೋದು, ಮತ್ತೆ ರಾತ್ರಿ ಊಟ ಮಾಡೋ ಸಮಯ ಆಗಿರ್ಬೋದು, ಕೆಲವೊಮ್ಮೆ ಮಾಡ್ತಾರೆ ಅಥವಾ ಮಾಡ್ದೇನೋ ಇರ್ಬೋದು. ಆ ತರ ಸಮಯಗಳು ಉಂಟು. ಯಾಕಂದ್ರೆ ಲೈವ್ ಆಗಿ ನಾನು ಇಂದಿರಾ ಮ್ಯಾಮ್ನ ನೋಡಿದ್ದೀನಿ. ಅಂದ್ರೆ ಅವ್ರಿಗೆ ಟೈಮ್ ಇರಲ್ಲ, ಸಂಜೆ 4 ಗಂಟೆ 5 ಗಂಟೆಗೆ ಊಟ ಮಾಡ್ತಿರ್ತಾರೆ, ಮಾರ್ನಿಂಗ್ 11-12 ಆ ತರ ಬ್ರೇಕ್ಫಾಸ್ಟ್ ಮಾಡ್ತಿರ್ತಾರೆ. ಸೊ ನನಗನ್ಸಿದ್ದು ಆ ಬುಕ್ ಅಂತ ಡಾಕ್ಟರ್ಸ್ ಜೊತೆಯಲ್ಲಿ ನಮ್ಮ ಒಡನಾಟ ಇದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಡಾಕ್ಟರ್ಸ್ ಎಲ್ಲ ಏನ್ ಅನ್ಕೊಂಡಿರ್ತೀವಿ ಅಂದ್ರೆ, ಅವರೆಲ್ಲ ಯೂಶಲಿ ಅವರು ದುಡ್ಡು ಚೆನ್ನಾಗಿ ಸಂಪಾದನೆ ಮಾಡ್ತಿರ್ತಾರೆ ಅಂತ ಅಲ್ಲ, ದುಡ್ಡು ಸಂಪಾದನೆ ಮಾಡ್ತಿರ್ತಾರೆ, ಅದಕ್ಕಿಂತ ಹೆಚ್ಚಾಗಿ ಅವ್ರ ಶ್ರಮನೇ ಜಾಸ್ತಿ ಕಾಣ್ತಿರುತ್ತೆ. ಮತ್ತೆ ಈ ದುಡ್ಡಿರೋರ ಹತ್ರ ದುಡ್ಡು ಜಾಸ್ತಿ ತಗೋತಾರೆ, ತಪ್ಪಿಲ್ಲ.
ಬಟ್ ಅದನ್ನ ಬಡವರಿಗೆ ಯಾರು ದುಡ್ಡಿರಲ್ಲ, ಅವರು ಆಪರೇಷನ್ ಅಥವಾ ಏನೋ ಟ್ರೀಟ್ಮೆಂಟ್ ಅಂತ ಬರ್ತಾರಲ್ವಾ, ಸೊ ಅವರಿಗೆ ಸಹಾಯ ಮಾಡೋಕ್ಕೋಸ್ಕರನೇ ಅವರು ಅಷ್ಟೊಂದು ದುಡ್ಡನ್ನ ಇರೋರ ಹತ್ರ, ಅದು ಜಾಸ್ತಿ ತಗೊಳಲ್ಲ, ಇರೋರ ಹತ್ರ ಇರೋ ಅಷ್ಟೇ ದುಡ್ಡು ತಗೊಂಡು ಬಡವರಿಗೆ ಅವ್ರು ಏನ್ ಮಾಡ್ತಾರೆ, ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಇಷ್ಟು ವಿಚಾರ ನಾನು ಆ ಬುಕ್ ಅಲ್ಲಿ ಕಂಡು ಬಂದಿದ್ದು ನನಗೆ. ಸಿರಿಂಜ್ ಹಿಡಿಯುವ ಕೈ ಪೆನ್ನು ಹಿಡಿದಾಗ ನೀವೆಲ್ಲರೂ ಓದ್ಲೇಬೇಕು. ಓದಿದ್ರೆ ನಿಮ್ಗೂ ಅರ್ಥ ಆಗುತ್ತೆ, ಡಾಕ್ಟರ್ಸ್ ಎಷ್ಟು ಕಷ್ಟ ಪಡ್ತಾರೆ ಅಂತೆಲ್ಲ ನಿಮ್ಗೂ ಅರ್ಥ ಆಗುತ್ತೆ. ಅಂಡ್ ಕೊನೆಯದಾಗಿ ಹೇಳ್ಬೇಕು ಅಂದ್ರೆ, ನೀವೆಲ್ಲ PU ಸ್ಟೂಡೆಂಟ್ಸ್ ಅಲ್ವಾ? ಅಲ್ಲಿ ಲಾಸ್ಟ್ ಅಲ್ಲಿ ಬಿ ಎಡ್ ಅಲ್ವಾ? ಓಕೆ ಗೊತ್ತಾಗಿಲ್ಲ, ಸಾರಿ, ಕ್ಷಮಿಸಿ. PU ಓದಿದ್ದಕ್ಕೆ. ಓಕೆ, ಥ್ಯಾಂಕ್ ಯು. ವೈದ್ಯರ ಕಷ್ಟ ಸುಖಗಳನ್ನ ಆ ಪುಸ್ತಕವನ್ನ ಓದಿ ನೀವು ತಿಳ್ಕೋಬಹುದು ಅಂತ ಹೇಳ್ತಾ, ಇದನ್ನ ನಿಮಗೆ ವಿಚಾರಿಸಿ ಹೇಳಿದಂತಹ ಶಶಾಂಕ್ ಅಥವಾ ರಿಷನ್ ವೇದ್ ಅವನ ಭವಿಷ್ಯ ಉಜ್ವಲವಾಗಿರ್ಲಿ ಅಂತ ಹಾರೈಸ್ತಾ ಒಂದು ಸಣ್ಣ ಕಾಣಿಕೆಯನ್ನ ಕೊಡ್ತಾ ಇದೀವಿ. ಮುಂದೆ ಇಷ್ಟೊಂದ್ಸಲ ವಾಣಿ ಅಂತ ಕೇಳಿದ್ರಿ. ವಾಣಿ ಅವರ ಕುರಿತು ನಿಜವಾಗಿ ಏನು ನಮ್ಗೆ ತಿಳಿದಿಲ್ಲ ಅನ್ನೋದು ಖೇದಕರ. ಅದನ್ನ ತಿಳಿಸ್ಕೊಡಕ್ಕೆ ಶ್ರೀಮತಿ ಮಧುರಾ ಕರ್ಣಂ ಬರ್ತಾ ಇದ್ದಾರೆ.